ನಂಗೇನು ಸಿಹಿ ಊಟ ಇಲ್ವಾ? ಅಯ್ಯೋ ಬರೋಣ ಅಷ್ಟೇ ತಾನೆ. ನಾಳೆ ಹೋದಾಗ ರಾಕ್ಷಿ ಪೂಜೆ ಮತ್ತೆ ಸಿಹಿ ಊಟ ಇಟ್ಕೊಂಡಿನಿ. ನೀನು ನಿಮ್ಮ ಮನೆಯವರೆಲ್ಲ ತಪ್ಪೆ ಊಟ ಮಾಡಕ್ ಬಂದ್ಬಿಡಿ. ಬರ್ತೀನಿ ಬಿಡು. ನಿಮ್ಮ ಭೂಮಿಯನ್ನ ಕೈಗಾರಿಕೋದ್ಯಮಕ್ಕೆ ಕೊಟ್ಟು ಕ್ರಿಕೆಟ್ ಗ್ರೌಂಡು, ಕಬಡ್ಡಿ ಗ್ರೌಂಡು, ಕಬ್ಬು ಕಟ್ಟಿಸ್ತಾ ಇಲ್ಲ, ಒಂದು ದೊಡ್ಡ ಫ್ಯಾಕ್ಟರಿ ಕಟ್ಟಿಸ್ತಾ ಇದೀವಿ. ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಇವರು ಮೋತಿಲಾಲ್ ಗುಜರಾತ್ನವರು, ಈ ಕಂಪನಿ ಮಾಲೀಕರು. ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡ್ಬೋದು. ಈ ಭೂಮಿನ ಕೊಡ್ತೀವಿ ಯಾರು ಹೇಳಿದ್ರು? ಕೊಡಿ ಅಂತ ಯಾರು ಹೇಳಿದ್ರು? ಅಲ್ಲೆಲ್ಲ ಕೂತ್ಕೊಂಡು ಸೈ ಮಾಡ್ಬಿಡೋದಲ್ಲ. ಈ ಜಾಗಕ್ಕೆ ಬಂದು ನೀವೇನೇನು ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ಎಲ್ಲ ಪರಿಶೀಲನೆ ಮಾಡಿ ಸೈ ಹಾಕಿರೋದು ಅದೇನು ಅಂತ ಮಾತಾಡ್ತಾರೆ. ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಕೀಯರಿಗೆ ಈ ಮಣ್ಣನ್ನ ಮಾರಕ್ ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅದೇನೇ ಮಣ್ಣು ಮಣ್ಣು ಅಂತ ದೊಡ್ಡ ಗಂಟೆ ಕೊಡ್ತಾ ಇದ್ದೀರಾ? ಏನಿದೆ ಈ ಮಣ್ಣಲ್ಲಿ? ಈ ಪ್ರಪಂಚದಲ್ಲಿ ಯಾರ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದು ನಾವು ಮೊದಲು ಕಲ್ತ್ಕೊಳ್ಳಿ. ಅವ್ರು ಯಾವತ್ತೂ ಅವಮಾನ ಮಾಡ್ಬೇಕು. ರೈತ ಈ ದೇಶದ ಬೆನ್ನೆಲುಬು. ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡಿದ್ರೆ.
नशा ना कि उठना रहती कितनी नशा एकदम ठीक गाना मजा आ जाती है फिर फोटो खींच जाता ना हाँ सूरज